ಇಲ್ಲಿ ದಿನಕ್ಕೆ ನೂರಾರು ರೋಗಿಗಳು ಬಂದು ಚಿಕಿತ್ಸೆ ಪಡೆದು ತೆರಳುತ್ತಾರೆ. ತಾಲೂಕು ಘೋಷಣೆಯಾಗಿ 10 ವರ್ಷಗಳ ಕಳೆದರೂ ಕೂಡ ಇಲ್ಲಿನ ಸಮುದಾಯ ಆಸ್ಪತ್ರೆ ತಾಲೂಕು ಆಸ್ಪತ್ರೆಯಾಗಿ ಪರಿವರ್ತನೆಯಾಗಿಲ್ಲ. ತಾಲೂಕು ಆಸ್ಪತ್ರೆಯ ಬೇಡಿಕೆ ಪೂರೈಸುವ ಮೊದಲೇ ಬೈಂದೂರು ಜನತೆಗೆ ಸರ್ಕಾರ ಹೊಸ ಶಾಕ್ ನೀಡಲು ಹೊರಟಿದೆ. ಏನದು ಶಾಕ್ ಅಂತೀರಾ? ಈ ಸ್ಟೋರಿಯನ್ನು ನೋಡಿ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಒಂದು. ಹಳ್ಳಿ ಪ್ರದೇಶಗಳಿಂದಲೇ ತುಂಬಿರುವ ಬೈಂದೂರು ತಾಲೂಕು ಇಂದಿಗೂ ಕೂಡ ಬಹುತೇಕ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಇಂತಹ ಬೈಂದೂರು ತಾಲೂಕಿನಲ್ಲಿ ಕಳೆದ ಹಲವು ದಶಕಗಳಿಂದ ಜನರಿಗೆ ಆರೋಗ್ಯದ ಆಸರೆಯಾಗಿರುವುದು ಇಲ್ಲಿನ ಸಮುದಾಯ ಕೇಂದ್ರ. 2018ರಲ್ಲಿ ಬೈಂದೂರನ್ನ ತಾಲೂಕಾಗಿ ಘೋಷಣೆ ಮಾಡಿದ ಬಳಿಕ ಈ ಸಮುದಾಯ ಕೇಂದ್ರ ತಾಲೂಕು ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಬಹುದು ಎಂದು ಬೈಂದೂರು ಜನತೆ ಕನಸು ಕಂಡಿದ್ದರು. ಆದರೆ ದಿನಗಳು ವರ್ಷಗಳೇ ಉರುಳಿದರೂ ಕೂಡ ಇದುವರೆಗೆ ಇಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಲೇ ಇಲ್ಲ. ಆದರೆ ಇದೀಗ ಸರ್ಕಾರ ಇಲ್ಲಿನ ವೈದ್ಯರನ್ನ ಬೇರೆಡೆಗೆ ವರ್ಗಾವಣೆ ಮಾಡ್ತಾರೆ ಎನ್ನುವ ಮಾಹಿತಿಗಳು ಲಭ್ಯವಾದ ಹಿನ್ನೆಲೆಯಲ್ಲಿ ಇಲ್ಲಿನ ಜನರು ಆಕ್ರೋಶಿತರಾಗಿದ್ದಾರೆ. ನಾವೊಂದು ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ಇಲ್ಲಿಯ ಸಿಬ್ಬಂದಿಗಳು ನಮ್ಮ ಇಲ್ಲಿಯ ಸಮುದಾಯ ಆರೋಗ್ಯ ಕೇಂದ್ರ ಶಿಫ್ಟ್ ಆಗ್ತಾ ಇದೆ ಮತ್ತು ಇಲ್ಲಿಯ ಡಾಕ್ಟರ್ಗಳು ಟ್ರಾನ್ಸ್ಫರ್ ಆಗ್ತಾರೆ. ಇದು ಮೊದಲಿನಿಂದ ಆಗ್ತಾ ಇರ್ತಕ್ಕಂಥ ವಿಚಾರಗಳನ್ನು ಬಂದಾವಾಗ ಸಾರ್ವಜನಿಕರು ನಾವೆಲ್ಲ ಒಟ್ಟಾಗಿ ಇವತ್ತಿನ ದಿವಸ ಈ ಸಮುದಾಯ ಆರೋಗ್ಯ ಕೇಂದ್ರ ಉಳಿಸ್ಕೊಳ್ಬೇಕು ಮತ್ತು ಅದರ ಜೊತೆಗೆ ಏನು ಬೈಂದೂರು ತಾಲೂಕಾಗಿದೆ ಇದನ್ನು ತಾಲೂಕು ಆಸ್ಪತ್ರೆಯಾಗಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇವತ್ತು ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಹೆರಿಗೆಗಳು ಆಗ್ತಾ ಇಲ್ಲ, ಸರಿಯಾಗಿರ್ತಕ್ಕಂಥ ಮಕ್ಕಳಿಗಾಗಲಿ ಜನರಿಗಾಗಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವುದೇ ಶುಶ್ರೂಷೆಯನ್ನು ಕಾಲಕ್ಕೆ ಸರಿಯಾಗಿ ಕೊಡ್ತಾ ಇರತಕ್ಕಂಥದ್ದು ಸಾರ್ವಜನಿಕರ ಅಭಿಪ್ರಾಯ ಆಗಿದೆ. ಇಲ್ಲಿ ಆಂಬುಲೆನ್ಸ್ ಇದೆ, ಆಂಬುಲೆನ್ಸ್ ಸಹ ಇವತ್ತು ಕೆಲಸ ಮಾಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಸಮುದಾಯ ಆರೋಗ್ಯ ಕೇಂದ್ರ ಇದು ಬೈಂದೂರಿನಲ್ಲೇ ಉಳಿಬೇಕು ಮತ್ತು ಹೆಚ್ಚಿನ ಫೆಸಿಲಿಟಿಯನ್ನು ಕೊಡಬೇಕು, ಇದು ತಾಲೂಕು ಆಸ್ಪತ್ರೆ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಹೋರಾಟ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದೇನೆ. ಸರ್ಕಾರದ ಹೊಸ ನಿಯಮದ ಪ್ರಕಾರ 30 ಹೆರಿಗೆಗಳು ನಡೆಯದ ಸಮುದಾಯ ಆರೋಗ್ಯ ಕೇಂದ್ರವನ್ನ ಜಿಲ್ಲಾ ಕೇಂದ್ರಕ್ಕೆ ವರ್ಗಾಯಿಸಬೇಕು ಎನ್ನುವ ಆದೇಶವಿದೆ. ಇಲ್ಲಿನ ವೈದ್ಯರು ವರ್ಗಾವಣೆಯಾದರೆ ಕೇವಲ ದಾದಿಯರು ಮಾತ್ರ ಇಲ್ಲಿನ ಸಮುದಾಯ ಆಸ್ಪತ್ರೆಯಲ್ಲಿ ಸೇವೆಗೆ ಲಭ್ಯವಿರುತ್ತಾರೆ ಎನ್ನುವ ಮಾಹಿತಿ ಜನರಿಗೆ ಆಘಾತ ನೀಡಿದೆ. ಇನ್ನು ಇಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬಹುತೇಕ ಎಲ್ಲಾ ವ್ಯವಸ್ಥೆಗಳು ಇದ್ದರೂ ಕೂಡ ಆಯಾ ವೈದ್ಯಕೀಯ ವಿಭಾಗಕ್ಕೆ ಬೇಕಾದ ತಜ್ಞರ ಕೊರತೆ ಹಲವು ವರ್ಷಗಳಿಂದ ಕಾಡ್ತಾ ಇತ್ತು. ಮುಖ್ಯವಾಗಿ ಹೆರಿಗೆ ಆಸ್ಪತ್ರೆಗೆ ಅನಸ್ತೇಷಿಯಾ ತಜ್ಞರ ಅವಶ್ಯಕತೆ ಅತಿ ಹೆಚ್ಚಾಗಿ ಇತ್ತು. ಆದರೆ ಇದುವರೆಗೆ ಸರ್ಕಾರ ಇಲ್ಲಿನ ಕೊರತೆಯನ್ನು ನೀಗಿಸುವ ಕೆಲಸ ಮಾಡಿಲ್ಲ. ಹಾಗಾಗಿ ಕಷ್ಟಕರವಾದ ಹೆರಿಗೆಯ ಸಂದರ್ಭದಲ್ಲಿ ಇಲ್ಲಿನ ಜನರು ಅನಿವಾರ್ಯವಾಗಿ ಖಾಸಗಿ ಆಸ್ಪತ್ರೆಯನ್ನು ಅವಲಂಬಿಸಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನು ಬೈಂದೂರು ಬಹುತೇಕ ಹಳ್ಳಿಗಾಡು ಪ್ರದೇಶವಾಗಿರುವ ಹಿನ್ನೆಲೆಯಲ್ಲಿ ಇಲ್ಲಿನ ಸರ್ಕಾರಿ ಆಸ್ಪತ್ರೆ ಜನರಿಗೆ ಜೀವಸೆಲೆಯಾಗಿದೆ. ಈ ಸಮುದಾಯ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು, ಯಾವುದೇ ಪರಿಸ್ಥಿತಿಯಲ್ಲಿಯೂ ಇಲ್ಲಿನ ವೈದ್ಯರನ್ನ ವರ್ಗಾವಣೆ ಮಾಡಬಾರದು ಎನ್ನುವುದು ಇಲ್ಲಿನ ಸ್ಥಳೀಯರ ಬೇಡಿಕೆ. ಸದ್ಯ ಈ ನಿಟ್ಟಿನಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಜನರ ಬೇಡಿಕೆಯನ್ನ ಶೀಘ್ರದಲ್ಲೇ ಪರಿಶೀಲಿಸುವ ಭರವಸೆ ನೀಡಿದ್ದಾರೆ. ಬಂದೂರಿಗೆ ಈಗಾಗಲೇ ಇದ್ದಂಥ ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡುವ ಯಾವುದೇ ಪ್ರಸ್ತಾವನೆ ಇಲ್ಲ. ಮೊದಲನೇದು ಅದು ವರ್ಗಾವಣೆ ಅಂದ್ರೆ ಏನು? ಸಮುದಾಯ ಆರೋಗ್ಯ ಕೇಂದ್ರದಿಂದ ಇವ್ರು ಹೋದ್ರೆ ಬೇರೆಯವ್ರು ಬರ್ತಾರೆ, ಇವರೇ ಇರ್ಬೇಕಂತೇನಿಲ್ಲ. ಒಬ್ಬ ಸ್ತ್ರೀರೋಗ ತಜ್ಞರು ಬರ್ತಾರೆ, ಒಬ್ಬ ಮಕ್ಕಳ ತಜ್ಞರು ಬರ್ತಾರೆ, ಒಬ್ಬ ಅನಸ್ಥೆಟಿಸ್ಟ್ ಬರ್ತಾರೆ. ಇದರಲ್ಲಿ ಒಬ್ಬರು ಯಾರಾದ್ರೂ ಇಲ್ಲ ಅಂದ್ರೆ ನಮ್ಮ NHM ಅಡಿಯಲ್ಲಿ ನಾವು ಅವ್ರ ಗುತ್ತಿಗೆ ಆಧಾರದ ಮೇಲೂ ಕೊಡ್ತೀವಿ. ನಾವು ಈಗಾಗಲೇ ಸರಿಪಡಿಸಿದ್ದೀವಿ. ಯಾವುದು ಬೈಂದೂರು ಇರ್ಬೋದು, ಕೋಟ ಇರ್ಬೋದು, ಕಾರ್ಕಳ ಇರ್ಬೋದು, ಬ್ರಹ್ಮಾವರ ಎಲ್ಲಾನು ಸುಧಾರಣೆ ಮಾಡಿದ್ದೀವಿ. ಬೈಂದೂರಿಗೆ ಇಲ್ಲಿ ವೈದ್ಯಾಧಿಕಾರಿಗಳ ಜೊತೆನೂ ಸಾಕಷ್ಟು ಸಾರಿ ಮಾತಾಡಿದ್ದೀವಿ. ಇನ್ನೊಂದು 2-3 ತಿಂಗಳಲ್ಲಿ ಈ ಆಸ್ಪತ್ರೆಯಲ್ಲಿ ಹೆರಿಗೆಗಳು 30ಕ್ಕಿಂತ ಹೆಚ್ಚಿಗೆ ಆಗ್ತವೆ.
ಸಿಜೇರಿಯನ್ ಅಂತೂ ಈಗ ಸ್ಟಾರ್ಟ್ ಮಾಡಿಸಿದೀವಿ. 8 ಆಯ್ತಾ? ತಿಂಗಳು ಹೌದು ಸರ್. ತಿಂಗಳು 8 ಆಗಿದೆ. 1 ಆಗ್ತಾ ಇರಲಿಲ್ಲ, 8 ಆಗಿದೆ. ಈಗ ನಾಳೆ 3 ಇದೆ, ಸ್ಟಾರ್ಟ್ ಆಗಿದೆ ಪ್ರೊಸೆಸ್. ಒಮ್ಮೆಗಳನ್ನ ಎಲ್ಲಾನು ಬಂದು ಮೇಲ್ಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ನಿಧಾನವಾಗಿ ಆಗ್ತಾ ಇದೆ. ಡೆಫಿನೆಟ್ ಆಗಿ ಇದು ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಆಸ್ಪತ್ರೆ. ತಾಲೂಕು ಆಗಿದೆ ಅಂದ್ರೆ ತಾಲೂಕು ಆಸ್ಪತ್ರೆ ಆಗಲೇಬೇಕಲ್ಲ. ಒಟ್ಟಾರೆಯಾಗಿ ಬೈಂದೂರು ಸಮುದಾಯ ಆರೋಗ್ಯ ಕೇಂದ್ರ ಎನ್ನುವುದು ಇಲ್ಲಿನ ಜನರ ಅತಿ ಅಗತ್ಯತೆಗಳಲ್ಲಿ ಒಂದು. ಇಲ್ಲಿಗೆ ಬೇಕಾದ ತಜ್ಞರ ನೇಮಕಾತಿಯ ಜೊತೆಗೆ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸಿದರೆ ಇಲ್ಲಿನ ಜನರ ಅವಶ್ಯಕತೆಗೆ ಇದು ದೊಡ್ಡ ಕೊಡುಗೆಯಾಗಲಿದೆ ಎನ್ನುವುದು ನಮ್ಮ ಆಶಯ. ಒಟ್ಟಾರೆಯಾಗಿ ಹೇಳಲಿಕ್ಕೆ ಹೋದ್ರೆ ಬೈಂದೂರು ತಾಲೂಕು ಘೋಷಣೆ ಆದ ಬಳಿಕವೇ ಈ ಆಸ್ಪತ್ರೆ ಏನಿದೆ, ಸಮುದಾಯ ಆರೋಗ್ಯ ಕೇಂದ್ರ ಏನಿದೆ, ಅದು ತಾಲೂಕು ಆಸ್ಪತ್ರೆಯಾಗಿ ಘೋಷಣೆಯಾಗಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳು, ಪೂರಕ ವ್ಯವಸ್ಥೆಗಳು ಮಾಡಬೇಕಾಗಿತ್ತು. ಆದ್ರೆ ಇದುವರೆಗೆ ಮಾಡಲಿಲ್ಲ. ಆದ್ರೆ ಹೊಸ ಸುತ್ತೋಲೆಯ ಪ್ರಕಾರ ಇದನ್ನ ಇಲ್ಲಿರುವಂತ ವೈದ್ಯರನ್ನ ವರ್ಗಾಯಿಸ್ತಿರುವುದು ಸರಿಯಲ್ಲ ಅನ್ನುವಂಥದ್ದು ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇರುವಂತ ಮಾತು. ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ.